ఊర్లో మనోళ్ళు లేదా పట్టపట్ట వాళ్ళు ಅದಂಗಿರಿ ಪ್ರಸನ್ನ ಇನ್ನೊಂಚೂರು ಇಷ್ಟು ದಿನ ಕುಡಿಯೋ ನೀರಿಲ್ಲ ಹೋಟೆಲಿಗೆ ಹೋಗ್ತಾ ಇದ್ವಿ ನಾವೆಲ್ಲ. ಮೇಡಮ್ನವರು ನಮ್ಮೂರಿಗೆ ಇದು ಮಾಡಿದ್ರು, ಫಿಲ್ಟ್ರು ಹಾಕ್ಸಿದ್ರು. 2 ಕಿಲೋಮೀಟ್ರು ಹೋಗ್ಬೇಕಾಗಿತ್ತು. ಯಾರಾದರೂ ಇದ್ದರೆ ಹೋಗೋಕೆ, ಇಲ್ಲದೇ ಇದ್ದರೆ ನೀರಿಲ್ಲ. ಇವಾಗ ಊರಲ್ಲೇ ಇದ್ದರೆ ನಾವೇ ಎತ್ಕೊಬೋದಲ್ಲ. ಯಾರೋ ಮಕ್ಕಳು ಬಂದು ಯಾರೋ ಒಬ್ರು ಎತ್ಕೊಂಡು ಹೋಗ್ಬೋದು. ಅವಾಗ ಗಂಡಸರೇ ಬೇಕಲ್ಲ ನೀರು ಎತ್ಕೊಂಡು ಬರೋಕ್ಕೆ. ಗಾಡಿ ಬೇಕು, ಗಂಡಸರು ಬೇಕು. ಮಳೆ ಬಂದರೆ ನೀರಿಲ್ಲ, ಕರೆಂಟ್ ಇಲ್ಲ ಅಂದರೆ ನೀರಿಲ್ಲ. ಊರಲ್ಲೇ ನೀರಿದ್ರೆ ನಾವು ಎತ್ಕೊಳ್ಬೋದಲ್ಲ. ನಮಗೆಲ್ಲ ಅನುಕೂಲ ಆಯಿತು. ಮೇಡಮ್ ಒಳ್ಳೆ ಕೆಲಸ ಮಾಡಿದ್ರು. ನಮ್ಮೂರ್ಗೆ 5 ವರ್ಷ ಆಯಿತು ಮೇಡಮ್. ಅಲ್ಲಿ ಮುಂದೆ ಬಾ, 1 ನಿಮಿಷ ಅಲ್ಲಿ ಬಾ, ಮುಂದೆ ಸ್ವಲ್ಪ ಮುಂದೆ ಬಾ. ಅಲ್ಲಿ ಬಾ, ಹಿಡ್ಕೊ. ಪಟ್ಕೊಂಬ ಸೇಫ್ ನೀರು ಕಾಯಿಲೆ ಯಾವ ಕೆಲಸನೂ ಪ್ರಜಾ ಸೇವೆ ಅಂತ ಫ್ರೀಯಾಗಿ ಮಾಡೋ ಕೆಲಸ ಯಾವುದೂ ಇಲ್ಲ. ನಾವು ಅನುದಾನ ತರಬೇಕು, ಅನುದಾನ ತೊಗೊಂಬಂದು ಹಂಚಿಕೆ ಮಾಡಬೇಕು. ಹಂಚಿಕೆ ಮಾಡೋದ್ರೆ ಕುಡಿಯೋ ನೀರು ಕ್ವಾಲಿಟಿ ಕೆಲಸ ಮಾಡಲಿ. ಈ ಭಾಗದಲ್ಲಿ 1200 ಅಡಿ ಒಳಗಡೆ ಕೆಳಗಡೆಗೆ ಬೋರ್ವೆಲ್ಸ್ ಡ್ರಿಲ್ ಆಗಿದ್ದಾವೆ. 1300 ಅಡಿ, 1200 ಅಡಿ ಅಷ್ಟು ಕೆಳಗಡೆಗೆ ಹೋದಾಗ ಯೋಗ್ಯವಾಗಿರೋ ಕುಡಿಯೋ ನೀರು ಇರಲ್ಲ. ಇವತ್ತಿನ ಮಕ್ಕಳಿಗಾದರೂ ಹಿಂದೆ ಗೊತ್ತಿಲ್ಲ, ಇವತ್ತಿನ ಭವಿಷ್ಯದ ಮಕ್ಕಳಿಗೆ ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಕುಡಿಯೋ ನೀರಿನ ಘಟಕಗಳ ಅವಶ್ಯಕತೆ ಜಾಸ್ತಿ ಇದೆ. ಅದರ ಇಂಪಾರ್ಟೆನ್ಸ್ನ ಇವ್ರು ಅರ್ಥ ಮಾಡ್ಕೋಬೇಕಾಗತ್ತೆ. ಯಾಕೆ ನಾವು ಪ್ರತಿ ಹಳ್ಳಿಗೂ ಈ ಸೌಕರ್ಯ ಸೌಲಭ್ಯ ಕಲ್ಪಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ, ಅರ್ಥ ಮಾಡ್ಕೋಬೇಕು. ನಾವು ಊರಿಗೆ ತಂದಿದ್ದೀವಿ ಅಂತಂದ್ಬಿಟ್ಟು ಬೇಜವಾಬ್ದಾರಿಯಿಂದ ಮಾಡ್ತೀನಿ ಅಂದರೆ ಅವ್ರನ್ನೂ ನಾನು ಟಾಲ್ರೇಟ್ ಮಾಡಲ್ಲ. ಯಾರಿಗೂ ನಾವು ಫ್ರೀಯಾಗಿ ತಂದು ಮಾಡಿ ಅಂತ ಹೇಳಿಲ್ಲ. ಅದಕ್ಕೆ ಆದದ್ದು ಅನುದಾನ ಇರುತ್ತೆ. ಅನುದಾನ ಕೊಟ್ಟ ಮೇಲೇ ಅವ್ರು ಬಂದಿರೋದು ಕೆಲಸ ಮಾಡೋದಕ್ಕೆ. ಅವರು ಆ ಶ್ರದ್ಧೆಯಿಂದ ಕೆಲಸ ಮಾಡಬೇಕು. ಹಳ್ಳಿಯವರಾಗಲಿ ಯಾರೇ ಆಗಲಿ, ಯಾರಿಗೆ ಸೇವೆ ಮಾಡಿದ್ರು ಅದರ ಬೆಲೆ ಇರಬೇಕು ಇವರಿಗೆ. ಆ ಬೇಜವಾಬ್ದಾರಿತನ ತೋರಿಸಿದ್ರೆ ನಾನು ಕೂಡ ಒಪ್ಕೊಳ್ಳಲ್ಲ. ಕುಡಿಯೋ ನೀರಿನ ಘಟಕಗಳು ಪಂಚಾಯಿತಿ ನೀರನ್ನ ನಾವು ಅವಲಂಬಿಸಿರ್ತೀವಿ. ಪಂಚಾಯಿತಿಯಿಂದ ಬೋರ್ವೆಲ್ ನೀರಿರುತ್ತೆ, ಆ ಬೋರ್ವೆಲ್ ನೀರನ್ನ ಡೈರೆಕ್ಟಾಗಿ ಕುಡಿ ಅಂತ ಹೇಳ್ತಾ ಇದ್ದೀವಿ. ಕೆಲವೊಂದು ಜಾಗದಲ್ಲಿ ಟ್ಯಾಂಕ್ ನೀರು ಕೊಡ್ತಾ ಇದ್ದೀವಿ. ಜಲಜೀವನದು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ, ಮತ್ತು ಪಂಚಾಯಿತಿಯಿಂದ ಬೋರ್ವೆಲ್ದು ಕನೆಕ್ಟ್ ಮಾಡಿರ್ತಾರೆ. ಸದಾಕಾಲ ನೀರಿರುತ್ತೆ ಅಂತ ಅದನ್ನು ಕನೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಯಾವುದೇ ಕನೆಕ್ಷನ್ ಕೊಟ್ಟರು ಕೂಡ ಯೋಗ್ಯವಾಗಿ ಕುಡಿಯೋ ನೀರು ಕೊಡಬೇಕು. ಯಾವುದೇ ಆಗಿರ್ಬೋದು, ನನಗೆ ಗೊತ್ತಿಲ್ಲ. ಜಲಜೀವನದು ನೀವು ಓವರ್ ಹೆಡ್ ಟ್ಯಾಂಕಿಗೆ ಕೊಡ್ತೀರಾ, ಊರು ಬೋರು ಅದಕ್ಕೆ ಕನೆಕ್ಟ್ ಮಾಡಿರ್ತಾರೆ. ಅಲ್ಲಿಂದ ನೀರು ಇದೆ. ಒಂದು ಸತಿ 5000 ನೀರು ಇದ್ದರೆ ಇವರಿಗೆ ವಾರವರೆಗೂ ಬರುತ್ತೆ. ಪ್ರತಿ ಊರಿಗೂ ಕೂಡ ಒಂದು 5000 ಅಂದರೆ 2 ರಿಂದ 3,000 ಲೀಟ್ರ್ ಫಿಲ್ಟ್ರ್ ಆಗುತ್ತೆ. ಪಾಪ ಇಲ್ಲಿ ಸರಿ ಬಾಯಿ ಟೆಕ್ನಿಕಲಿ ಹೇಳು 5000 ಲೀಟ್ರ್ ನಿಮಗೆ ಟ್ಯಾಂಕಲ್ಲಿ ನೀರು ತುಂಬಿತ್ತಲ್ಲ, ಅದರಲ್ಲಿ ಎಷ್ಟು ನೀರು ಫಿಲ್ಟ್ರ್ ಆಗುತ್ತೆ, ಎಷ್ಟು ನೀರು ವೇಸ್ಟ್ ಆಗುತ್ತೆ? 1 ಅವರ್ಗೆ 1000 ಲೀಟ್ರ್ ಫಿಲ್ಟರ್ ಆಗುತ್ತೆ. ನೀರು ವೇಸ್ಟ್ ಎಷ್ಟಾಗುತ್ತೆ? 5000ಕ್ಕೆ 3000 ಎಷ್ಟಾಗುತ್ತೆ? ಯಾಕಂದರೆ ನೀರು 1200 ಫೀಟ್ ಕೆಳಗಡೆ ಹೋಗ್ತಾ 1000 ಅಡಿ ಕೆಳಗಡೆ ಹೋಗ್ತಾ ನೀರು ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ. ಮಕ್ಕಳ ಬೋನ್ಸ್ಗೆ, ಬ್ರೈನ್ಗೆ ಮತ್ತು ಹಲ್ಲಿಗೆ ತುಂಬ ಆರೋಗ್ಯಕರವಾಗಿರಲ್ಲ ಅಂತ ನನಗೆ ಇವ್ರದ್ದು ಒಂದು ರಿಸರ್ಚ್ ಗೌರ್ಮೆಂಟಿಂದ ಆಥರೈಸ್ಡ್ ಇರ್ತಾರೆ. ಆಮೇಲೆ ಆ ರಿಸರ್ಚ್ ಸೆಂಟರಲ್ಲಿ ಏನೇನು ದುಷ್ಪರಿಣಾಮಗಳು ಆಗುತ್ತೆ ಒಂದು 5-10 ವರ್ಷ 20 ವರ್ಷ ಆದಮೇಲೆ ಅಂತ ಒಂದು ಒಳ್ಳೆ ರಿಸರ್ಚ್ ಮಾಡಿದ್ದಾರೆ.
ಅದಕ್ಕೆ ಯೋಗ್ಯವಾಗಿರೋ ಕುಡಿಯೋ ನೀರನ್ನ ಇಡಬೇಕು ಅಂತಂದರೂ ಕೂಡ ಆ ಹಾರ್ಡ್ನೆಸ್ ಇದ್ದಾಗ ಆ ನೀರು ಕುಡಿಬಾರ್ದು. ಅದೇ ಈ ಟೆಕ್ನಾಲಜಿ ಎಲ್ಲಿದೆ ಅಂಥ ಟೆಕ್ನಾಲಜಿನೇ ನಾವು ಹುಡುಕಿದ್ದೀವಿ. ಇವ್ರಿಗೆ ಹೇಳೋಕ್ಕೂ ಬರಲ್ಲ, ಅದನ್ನು ಪ್ರೆಸೆಂಟ್ ಮಾಡೋಕ್ಕೂ ಬರಲ್ಲ ಅಂತ ಅವರು ಇಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಓಡಾಡ್ಕೊಂಡು 5,000 ಲೀಟ್ರ್ ತುಂಬಿಸಿದ್ರೆ ಅದರಲ್ಲಿ 2,000 ಕುಡಿಯೋ ನೀರು ಬರುತ್ತೆ. ಈ ಮಿಕ್ಕಿದ ನೀರು ಯೋಗ್ಯ ಇರಲ್ಲ. ಬಟ್ ಅದನ್ನು ಬೇರೆ ಕಡೆ ಗಿಡಗಳಿಗೆ ಡೈವರ್ಟ್ ಮಾಡಿ ಪ್ರತಿದಿನ 5,000 ಲೀಟ್ರಲ್ಲಿ 3,000 ಬೇರೆ ಗಿಡಕ್ಕೋ ಇನ್ನೇನಕ್ಕೂ ಉಪಯೋಗ ಮಾಡಿ, ಅದನ್ನು ವೇಸ್ಟ್ ಮಾಡಬೇಡಿ. ಆ ನೀರು ಕೂಡ ನಂಗೆ ಇಷ್ಟು ನೀರು ವೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲಿಲ್ಲ. ನಿಜವಾಗ್ಲೂ ಇಷ್ಟು ನೀರಲ್ವಾ, 5,000 ಲೀಟ್ರಲ್ಲಿ 3,000 ಲೀಟ್ರ್ ವೇಸ್ಟ್ ಆದರೆ ಹಳ್ಳಿಯಲ್ಲಿ ಏನಕ್ಕಾದ್ರೂ ಉಪಯೋಗ ಆಗುತ್ತೆ. ಆ ನೀರು ಮತ್ತೆ ಉಪಯೋಗ ಮಾಡ್ಕೊಳ್ಳಿ ಅಂತ ಕೂಡ ಹೇಳ್ಬೇಕಾಗುತ್ತೆ. 3,000 ಕೆರೆಗೂ ಇನ್ನೊಂದು ಬೋರ್ವೆಲ್ ರೀಚಾರ್ಜ್ ಆಗಬೇಕು, ಏನಕ್ಕಾದರೂ ಮಾಡಲಿ. ಅಷ್ಟು ನೀರು ವೇಸ್ಟ್ ಮಾಡೋಂಗಿಲ್ಲ. ಚಿತ್ರದುರ್ಗಕ್ಕೆ ಹೋಗಿದ್ದೆ ನಾನು ಕೂಡ. ಕುಡಿಯೋ ನೀರಲ್ಲಿ ಎಲ್ಲೆಲ್ಲಿ ರಿಪೇರ್ಸ್ ಆಗಿದೆ ಅದನ್ನು ಇ.ಒ ಆಫೀಸಿಂದ ಪಂಚಾಯತಿ ತಪ್ಪಿದ್ರೆ ಇ.ಒ ಆಫೀಸಿಂದನೇ ಅದನ್ನು ಬಗೆಹರಿಸ್ಬೇಕು ಅಂತಂದ್ಬಿಟ್ಟು ಒಂದು ಆದೇಶ ಮಾಡಿದ್ದಾರೆ. ಇವ್ರಿಗೆ ಏನು ಮೇಂಟೆನೆನ್ಸ್ ಫೀಸ್ ಬರುತ್ತೆ, ಕಂದಾಯ ಮತ್ತು ಮೇಂಟೆನೆನ್ಸ್ ಫೀಸ್ ಪಂಚಾಯತಿಗೆ ಬರುತ್ತೆ. ಪ್ರತಿ ಪಂಚಾಯತಿಯವರು ಕುಡಿಯೋ ನೀರಿನ ಘಟಕಗಳನ್ನ ಅವರು ಪಂಚಾಯತಿ ಅನುದಾನದಲ್ಲಿ ಅವರು ಎಲ್ಲ ಮೇಂಟೆನೆನ್ಸ್ ಮಾಡಬೇಕು. ಕುಡಿಯೋ ನೀರಿನ ಘಟಕಗಳು ಅದು ರಿಪೇರಿ ಮಾಡೋಕ್ಕಾದರೆ ರೆಡಿ ಮಾಡಬೇಕು. ರಿಪೇರಿ ಮಾಡೋ ಸ್ಟೇಜ್ ಇಲ್ಲ ಅಂದರೆ ಆ ಥರ ಬೋರ್ಡ್ ಹಾಕಬೇಕು, ಇದು ರಿಪೇರಿ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತಂದ್ರೆ ಆ ಜಾಗದ್ದು ಮೇಂಟೆನೆನ್ಸ್ ಆಗಲಿ, ಸಕಾಲಕ್ಕೆ 6 ತಿಂಗಳಿಗೆ ವರ್ಷಕ್ಕೆ ಮೇಂಟೆನೆನ್ಸ್ ಆಗದೆ ಯಾವುದೋ ಹಳೆ ಮಿಷಿನರೀಸ್ನ ಫಿಕ್ಸ್ ಮಾಡಿದರೆ ಅದು ಕಾಟಾಚಾರಕ್ಕೆ ಹಾಕಿರ್ತಾರೆ, ಅದನ್ನು ಸರ್ವಿಸ್ ಮಾಡೋಕ್ಕಾಗಲ್ಲ. ಆ ಜಾಗದಲ್ಲಿ ಹೊಸ ಫಿಲ್ಟರ್ಸ್ನ ಹಾಕಿ ಹೊಸ ಸರ್ವಿಸ್ ಬೇರೆ ಸೇವೆನ ಕೊಡುವಂಥ ಪ್ರಯತ್ನ ಮಾಡಬೇಕು. ಇವರಿಗೆ ಮೇಂಟೆನೆನ್ಸ್ ಮಾಡಬೇಕು ಅಂತ ಸರ್ಕಾರ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತ ಹೇಳಿದ್ದಾರೆ. 2 ವರ್ಷ 3 ವರ್ಷ 5 ವರ್ಷ ಯಾವ ಕಂಪ್ನಿ ಮೇಂಟೈನ್ ಮಾಡುತ್ತೆ ಅವರೇ ಮಾಡಿ. ಆವಾಗ ಏನಾದರೂ ರೀಪ್ಲೇಸ್ಮೆಂಟ್ ಇದ್ದರೆ ಕಂಪ್ನಿಯವರು ಅವ್ರದ್ದು ಇದು ಈ ಪೀರಿಯಡ್ ಇರುತ್ತೆ, ಗ್ಯಾರಂಟಿ ಪೀರಿಯಡ್. ಆ ವಾರಂಟಿ ಪೀರಿಯಡ್ ಒಳಗಡೆ ಏನೇನು ಪ್ರಾಬ್ಲಮ್ ಬಂದರೂ ಅದನ್ನು ರೀಪ್ಲೇಸ್ ಮಾಡ್ತಾರೆ. ಹೊಸ ಸಿಸ್ಟಮ್ಮು, ಹೊಸ ಮಿಷಿನರೀಸು, ಆ ಫಿಲ್ಟ್ರ್ ಮಾಡೋ ಇದೆಲ್ಲ ಇರುತ್ತೆ, ಅವು ಎಲ್ಲನೂ ಚೇಂಜ್ ಮಾಡ್ತಾರೆ, ರೀಪ್ಲೇಸ್ ಮಾಡ್ತಾ ಬರ್ತಾರೆ. ಪ್ರತಿಯೊಂದು ಫಿಲ್ಟ್ರು 3 ಇಯರ್ಸು 5 ಇಯರ್ಸ್ ಇರುತ್ತಲ್ಲ, ತಗೊಂಡಾಗೂ 5 ರೂಪಾಯಿ ಕಾಯಿನ್ ಹಾಕಿ ತಗೊಳ್ಳೋದ್ರಿಂದ ಆ ದುಡ್ಡಲ್ಲಿ ಅವ್ರು ಮೇಂಟೈನ್ ಮಾಡ್ತಾರೆ. ನೆಕ್ಸ್ಟ್ ಪಂಚಾಯತಿ ಅದ್ರ ಮೇಲೆ ಬಂದರೂ ಸರ್ಕಾರ ಅವ್ರಿಗೆ ಒಂದು ಆದೇಶ ಮಾಡಿದೆ, ಅದನ್ನು ಅವ್ರು ಪರಿಪಾಲನೆ ಮಾಡಿ. ಕದಿರಾನ್ಕೊಪ್ಪದ ಯಾವ ರೀತಿ ಕ್ರಮ ಕೈಗೊಂತಾರೆ? ಅದೇ ನಾನು ಅದನ್ನು PDOಗೆ ಹೋಗಿ ಅದು ರಿಪೇರಿ ಮಾಡೋ ಸ್ಟೇಜಲ್ಲಿ ಇಲ್ಲ ಅಂತಂದರೆ ಅದಕ್ಕೆ ಹೊಸದೇ ನಾವು ಪ್ರಸ್ತಾವನೆ ತೊಗೊಂಡು ಆ ಜಾಗಕ್ಕೆ ಹೊಸದೇ ಮಾಡಬೇಕಾಗುತ್ತೆ. ಹಳೇದನ್ನು ಮತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದರೆ ಬೇಡ.